ನಾವು ಹೊಸ ಮನೆಗೆ ಹೋಗಾಕ ಐಟಮ್ಸ್ನೆಲ್ಲ ಪ್ಯಾಕ್ ಮಾಡ್ಕೊಳಕತ್ತೀವಿ. 60 ಮೊಟ್ಟೆ ತಗೊಂಡಿವಿ ನೋಡ್ರಿ. ಟೋಟಲ್ 60 ಮೊಟ್ಟೆ ತಗೊಂಡಿವಿ. ಇಲ್ಲಿ ಮಾರಕ್ಕೆ ಬಂದ 4 ರೂಪಾಯಿ ಅಂತ ಅಂದಕ್ಕೆ 60 ಮೊಟ್ಟೆ ತಗೊಂಡಿವಿ. ಯಾಕಂದ್ರೆ ನಮ್ಮ ಹಳೆ ಮನೆಗೆ ಯಾರು ಬರ್ತಾರಂದ್ರೆ ಇವ್ರ ಅಪ್ಪ ಅಮ್ಮ ಬರ್ತಾರೆ. ಇವತ್ತು ಮನೆ ಖಾಲಿ ಮಾಡಕತ್ತಿದ್ವಲ್ಲ, ಈ ಕುಕ್ಕರ್ ಇಷ್ಟಕ್ಕೊಂದು ಇವನ್ನೆಲ್ಲ ಹಾಕಿ ನೋಡ್ರಿ ಸಣ್ಣ ಸಣ್ಣ ಐಟಮ್ಸ್ ಎಷ್ಟು ಇದಾವ, ಎಷ್ಟು ಕಿತ್ತಾಡಕತ್ತಾರ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲ್ಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ಸೊ ಭಾಳ ದಿನ ಆಯ್ತು ಲಾಗ್ ಮಾಡಿಲ್ಲ ನಾವು. ಮಂತಾಗೆ ಈ ಥರ ಆಗಿತ್ತಲ್ಲ, ಅದ್ರ ಸಲಿಗೆ ಮಾಡಿಲ್ಲ. ಸೊ ಇವತ್ತಿಂದ ಏನಪ್ಪ ಲಾಗ ಅಂತಂದರೆ, ನಮ್ಮ ಮನೇನ ಇವತ್ತು ಖಾಲಿ ಮಾಡಾಕತ್ತೀವಿ. ಫೈನಲಿ ಸಾಮಾನೆಲ್ಲ ಕಟ್ಕೋಬೇಕು ಇವತ್ತು. ಹಾಗೆ ಈ ಮನೆಗೆ ಯಾರು ಬರ್ತಾರಂದ್ರೆ ನಾವು ಹೇಳಲ್ಲ, ತೋರಿಸ್ತೀವಿ. ಬರ್ರಿ ನಮ್ಮ ಹಳೆ ಮನೆಗೆ ಯಾರ್ಯಾರು ಬರ್ತಾರ ಯಾರಿಲ್ಲ ಅಂತ ನಿಮಗೆ ತೋರಿಸ್ತೀವಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗಮ್. ಇವತ್ತು ನಮ್ಮ ಮನೆ ಸಾಮಾನ ನಾವು ಕಟ್ಟಿಡ್ತೀವಿ. ಈ ಮನೆಗೆ ಯಾರು ಹೊರಗತ್ತಾರ ಅವ್ರ ಸಾಮಾನು ಇವತ್ತು ತರಕತ್ತೀವಿ. ಇವತ್ತು ಈ ಮನೆಗೆ ಯಾರು ಬರ್ತಾರಂದ್ರೆ ನಮ್ಮವರ ಬರ್ತಾರ, ತೋರಿಸ್ತೀವಿ ಯಾರಂತ. ಬರ್ರಿ, ಯಾಕಂದ್ರೆ ಈ ಮನೆ ನಮಗೆ ಬಿಟ್ಟು ಹೋಗೋ ಮನಸ್ಸಿಲ್ಲ. ಇದ್ರಾಗ ಎಷ್ಟು ವರ್ಷ ನಮ್ಮ ಸಾನ್ವಿ ಹುಟ್ಟಿದ್ದು ಇದ ಮನ್ಯಾಗ, ಮತ್ತು ನಾವೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಇದ ಮನೆಯಿಂದ. ಇಷ್ಟ ಇಲ್ಲ, ಹಂಗಾಗಿ ನಮ್ಮವ್ರಿಗೆ ಕೊಡಕತ್ತೀವಿ. ಸೊ ಅವ್ರು ಯಾರಂತ ತೋರಿಸ್ತೀವಿ. ಬರ್ರಿ ಹೋಗೋಣ. ಸೊ ನೋಡ್ರಿ, ಪ್ಯಾಕಿಂಗ್ ಮಾಡಕತ್ತೀವಿ. ಬೋಗಣ್ ಗೀಗಣ್ ಎಲ್ಲ ಕುಕ್ಕರ್ ಇಡಕತ್ತಾಳೆ. ಇವಾಗ ಇವೆಲ್ಲ ಇಡಬೇಕತ್ತೀವಿ. ಚೀಲ್ದಾಗಿಟ್ಟು ಸೊ ನೋಡ್ರಿ, ಸಣ್ಣ ಸಣ್ಣ ಐಟಮ್ಸ್ ಎಷ್ಟು ಇದಾವ, ಎಷ್ಟು ಕಿತ್ತಾಡಕತ್ತಾರ ನೋಡ್ರಿ ಮಂತನವ್ರಮ್ಮ. ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಾರೆ. ಏನಿದೆ ಬೆಲ್ ಬಾಕ್ಸ್ ಏನೇನೋ ಅದಾವ. ಈ ಥರದ್ದು ಇಲ್ಲ ಅಲ್ಮಂತ ಇವಾಗ ಇದಾವ. ಕಮ್ಮಿಯಾಗೆ ಅನಿಸುತ್ತೆ. ಇದನ್ನ ಯಾರು ಯೂಸ್ ಮಾಡಲ್ಲ ಇವಾಗ, ಅವಾಗೆಲ್ಲ ಯೂಸ್ ಮಾಡ್ತಾಯಿದ್ದೆ. ಹುಣ್ಸೆಹಣ್ಣು ಮಾಡ್ಯಾಳ. ಹುಣ್ಸೆಹಣ್ಣು ಯಾರು ತಗೊಳಂಗ ನೋಡ್ರಿ. ಒಟ್ಟು ನಡೆದೈತಿ ಇವತ್ತು ಮನೆ ಖಾಲಿ ಮಾಡೋದು ನಮ್ಮದು. ಸೊ ನೋಡ್ರಿ, ಪಾತ್ರೆ ನಮ್ಮ ಮನೆಗೆ ವೇಸ್ಟ್ ಅದ, ಅವನ್ನೆಲ್ಲ ತಗೊಂಬಂದು ಇಲ್ಲಿ ಕುಕ್ಕರ್ ಅಂಗಡಿಗೆ ಹಾಕಿ ಹೊಸ ಕುಕ್ಕರ್ ತಗೋಕಂತ ಬಂದೀವಿ. ತೋರ್ಸ ನೋಡ್ರಿ, ಹಳೆ ಕುಕ್ಕರ್ ಎಲ್ಲ ನಮ್ಮ ಹಳೆ ಮನೆ ಕ್ಲೀನ್ ಮಾಡಿದಾಗ ಸಿಕ್ಕಿದ್ದು. ಹೊಸ ಕುಕ್ಕರ್ ತಗೋಕಂತ ಹೊಸ ಕುಕ್ಕರ್ ತಗೋಬೇಕು ಇವಾಗ. ಕುಕ್ಕರ್ ತಗೊಂಡೋಗಿ ಮನೇನೆ. ಇಷ್ಟಕ್ಕೊಂದು ಸಾಮಾನು ಅದ. ಯೂಸ್ ಆಗಲ್ಲ ಮಂತ ಈಗ. ನೋಡಿ, ನೋಡೋಕೆ ಚೆನ್ನಾಗೇ ಅದಾವ. ರಿಪೇರಿ ಮಾಡಿಸ್ಯಾರ. ಇದು ಯಾರು ಕ್ವಾಲಿಟಿ ಆಗೈತಲ್ಲ ಇದು. ಇದು ಮಾಡಿಸ್ಬಿಡಮ್ಮ. ಇದು ಏನೇನಾಯ್ತು ಪ್ರಾಬ್ಲಮ್ ಮಾಡಿಸ್ಬಿಡಮ್ಮ. ಇದರದು ಮುಚ್ಚಳ ಇದಿಲ್ಲ. ಮುಚ್ಚಳ ಇದು ಕೊಡ್ತಾರ? ಮುಚ್ಚಳ ಸಿಗಲ್ಲ ನೋಡ್ರಿ, ನಾವು ಸಾಮಾನೆಲ್ಲ ಇದು ಮಾಡತ್ತಿದ್ವಲ್ಲ, ಅವಾಗೆಲ್ಲ ಸಿಕ್ಬಿಟ್ಟು ಮನೆಗಿರೋ ಐಟಮ್ಸ್ ಎಲ್ಲ. ಅದಕ್ಕೆ ಅವನ್ನ ಹಾಕಿ ಏನಾದರೂ ಬೇರೆ ಮನೆಗೆ ಏನೋ ಇಲ್ಲ ಅದನ್ನ ತೊಗೊಂಡೋಗ್ಬೇಕಂತ ಬಂದೀವಿ. ಏನು ತೊಗೋಬೇಕು ಅಂತ ಗೊತ್ತಾಗಲಾಗೈತಿ. ನಾನು ಅನ್ಕೊಂಡೆ ಮಿಕ್ಸಿ ತಗೊಂಬ ಅಂತ ಅನ್ಕೊಂಡಿದ್ದೆ. ಮಿಕ್ಸಿ ಬೇಡ, ಯಾಕೆ ಆದಲ್ಲ ಐತಿ ಅಂದ್ರೆ ಮಿಕ್ಸಿ ಐತಿ, ನಮ್ಮವರಿಗಿಲ್ಲ. ಅದಕ್ಕೆ ಹೊಸದೊಂದು ತಗೊಂಡ್ರೆ ಆಯಿತು ಅಂತ ಅನ್ಕೊಂಡು ಏನು ತಗೋಬೇಕಂತ ಐಡಿಯಾನೇ ಬರಬಾರ್ದು. ಏನಂತ ನೋಡಮ್ಮ, ಇಲ್ಲಾಂದ್ರೆ ನೋಡ್ತೀವಿ. ಇಷ್ಟ ಆದ್ರೆ ತಗೊಳ್ತೀವಿ, ಇಲ್ಲಾಂದ್ರೆ ಇಲ್ಲ. ಸೊ ಗಾಯ್ಸ್, ಫೈನಲಿ ಈ ಮನೆಗೆ ಅವರು ನಮ್ಮ ಮನೆಗೆ ಈ ಮನೆಗೆ ಬರೋರು ಸಾಮಾನೆಲ್ಲ ತಗೊಂಬಂದಿದ್ದೀವಿ ಆಲ್ರೆಡಿ. ಸೊ ನೋಡ್ರಿ, ಅವ್ರ ಸಾಮಾನು ಇಲ್ಲೆಲ್ಲ ಮತ್ತೆ ಈ ಕಡೆ
ಮತ್ತೀಗ ಅಲ್ಲಿ ಎಲ್ಲಿ ಬೇಕಾದ್ರೆ ಅವ್ರ ಸಾಮಾನು ಬಂದಾಯ್ತು ಆಲ್ರೆಡಿ. ಏನು ಜಾಗ ಇಲ್ಲ. ನಮಗೆ ಈ ಮನ್ಯಾಗ ಅವ್ರ ಸಾಮಾನು ಬಂದಾಗ ಅನ್ಸಕತೈತಿ ಎಷ್ಟು ಸಾಮಾನು ಆಗ್ಬಿಟ್ಟವಲ್ಲ, ಎಷ್ಟಕ್ಕೊಂದು ಆಗ್ಬಿಟ್ಟವಲ್ಲ, ಹಿಂಗೆ ಅಂತಂದು ನೋಡ್ರಿ. ಏನೋ ಮ್ಯಾಗ ಇಟ್ಟು ನೋಡ್ರಿ, ಫುಲ್ಲು ಮ್ಯಾಗ ಜಿಗ್ಗಿದಾವ ಸಾಮಾನು ಮಾತ್ರ ನಮ್ಮವು. ಅಂದ್ರೆ ಇವರು ಅಂದ್ರೆ ನಮ್ಮ ಅಪ್ಪರ ಸಾಮಾನುಗಳು. ಸೊ ಫೈನಲಿ ಇವಾಗ ನಮ್ಮ ಹಳೆ ಮನೆಗೆ ಯಾರು ಬರ್ತಾರಂದ್ರೆ ಇವ್ರ ಅಪ್ಪ ಅಮ್ಮ ಬಂದಾರ ಆಲ್ರೆಡಿ. ಅವರು ಸಾಮಾನೆಲ್ಲ ನಿನ್ನೆನೇ ಬಂದೀವಿ. ಅದನ್ನ ಬರೋದು ತೋರ್ಸೋಕ್ಕಾಗಲಿಲ್ಲ, ನಿನ್ನೆ ಫುಲ್ ಕೆಲಸ ಇತ್ತು ನಮ್ದನ್ನು, ಹಂಗಾಗಿ ತೋರ್ಸೋಕ್ಕಾಗಿಲ್ಲ. ಇವ್ರ ಅಪ್ಪ ಅಮ್ಮ ಫೈನಲಿ ನಮ್ಮ ಹಳೆ ಮನೆಗೆ ಬಂದರು. ಇವಾಗ ಏನಪ್ಪ ಅಂದ್ರೆ ನಾವು ಹೊಸ ಮನೆಗೆ ಹೋಗಾಕ ಐಟಮ್ಸ್ನೆಲ್ಲ ಪ್ಯಾಕ್ ಮಾಡ್ಕೊಳಕತ್ತೀವಿ. ಐಟಮ್ನ ಪ್ಯಾಕ್ ಮಾಡಿಸೋದನ್ನ ತೋರಿಸ್ತೀನಿ ಬರ್ರಿ. ಏನು ನಮ್ಮ ಸಾಮಾನುಗಳೆಲ್ಲ ಪ್ಯಾಕಿಂಗ್ ನಮ್ಮ ಪ್ಯಾಕಿಂಗ್ ಮಾಡೋದು ಅದ್ರ ಬೇರೆ ನೆಗಡಿ ಆಗಿಬಿಟ್ಟೈತೆ ನನಗಂತೂ. ಇವಾಗ ಮಾಡ್ಬೇಕು ಪ್ಯಾಕಿಂಗ್ ಎಲ್ಲ. ಎಲ್ಲರೂ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಾನು ಕೃಷ್ಣ ಇಬ್ಬರೇ ಇವಿ. ನಮ್ಮ ಸಾನು ಎಷ್ಟು ಚಂದ ರೆಡಿ ಆಗ್ಯಾಳಂತ ನಾನು ಇವತ್ತು ತೋರಿಸ್ತೀನಿ. ಎತ್ತಿಗೆ ತೋರಿಸು ಬಾ ಸಾನಿಗೆ ಬಾ ಎತ್ಕೊಂತೀನಿ. ನಿನ್ನ ಬೆಲೆ ಬರ್ತೀನಿ ಅಂತ ನೀನೇ ತೋರಿಸ್ಬಿಡು. ನೋಡ್ರಿ ಈಗ ಹೆಂಗ್ ರೆಡಿ ಆಗ್ಯಾಳ ಅಂತ. ಸ್ಮೈಲ್ ರಾಣಿ. ಈ ಡ್ರೆಸ್ ಎಷ್ಟು ಚಂದ ಕಾಣಿಸೋದು ಗೊತ್ತಾಕಿ. ಸಾನು ಗಮ್ಮ ಉಮ್ಮ ಕೊಡಲ್ಲಿ, ಉಮ್ಮ ಕೊಡು. ಹಾಯ್ ಮಾಡು. ಹಾಯ್. ಹೇ ಹಾಯ್. ಹಾಯ್ ಬಾಯ್. ಟಾಟಾ. ಬಾಯ್ನಂತ ಟಾಟಾನಂತ ಎರಡು ಅಂತ. ತಕ್ಕಂತ ಬರ್ತದ, ಬಾಯ್ ಅಂತ ಬರುತ್ತಾ? ಬಾಯ್. ಸೊ ನೋಡಿದ್ರಲ್ಲ, ಕನ್ನಡಿ ನೋಡ್ಕೊಂಡ್ ನೋಡ್ರಿ. ಫೈನಲಿ ನಮ್ಮ ಹಳೆ ಮನೆ ಖಾಲಿ ಮಾಡೋ ಟೈಮ್ ಬಂತು. ಟೈಮ್ ಅಂದ್ರೆ ನಾಳೆನೆ ಖಾಲಿ ಮಾಡ್ತೀವಿ ನಾವು. ಸೊ ಇವತ್ತೆಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕಲ್ಲ. ನಮ್ಮ ಐಟಮ್ ಜಾಸ್ತಿ ಅದಾವ, ಅವನ್ನೆಲ್ಲ ರೆಡಿ ಮಾಡ್ಕೋಬೇಕು. ಇವ್ರ ಐಟಮ್ಸ್ನೆಲ್ಲ ಜೋಡಿಸ್ಬೇಕು. ನಮ್ಮ ಟಿವಿನ ತಗೊಂಡು ಹೋಗ್ಬೇಕು. ನಮ್ಮ ಟಿವಿ ಅಯ್ಯ ನೋಡ್ರಿ ಎಷ್ಟು ಏನು ಜಾಸ್ತಿ ಇರೋದಂದ್ರೆ ಐಟಮ್ ಟಿವಿ, ಕೆಲವು ಐಟಮ್ಸು, ಕೆಲವು ನಾವು ಯೂಸ್ ಮಾಡ್ಲಾರವೆಲ್ಲ ಇಲ್ಲೇ ಇಡ್ತೀವಿ. ಯೂಸ್ ಮಾಡೋ ಮಾತ್ರ ತಗೊಂಡು ಯೂಸ್ ಮಾಡೋ ನಮ್ಗೆ ಬೇಕಾಗಿರೋವು ಅಷ್ಟು ಮಾತ್ರ ತಗೊಂಡೋಗ್ತೀವಿ ನಾವು. ಮಿಕ್ಕಿದ್ದೆಲ್ಲ ಇಲ್ಲೇ ಇಡ್ತೀವಿ. ಯಾಕಂದ್ರೆ ಸುಮ್ಮನೆ ಎಲ್ಲ ತಗೊಂಡೋಗಿ ಸುಮ್ಮನೆ ಎದಕ್ಕೆ ಒಬ್ಬಾಕಿ ಕೈಲಿ ಆಗಲ್ಲ ನಮ್ಗೆ ಅಲ್ಲೆಲ್ಲ ಜೋಡ್ಸೋಕೆ. ಸೊ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು ಇಲ್ಲಿ ಉಳಿದ್ವೆಲ್ಲ ಇಲ್ಲೇ ಬಿಡ್ತೀವಿ. ಬಿಟ್ಟಿಗೆಶಿಂದ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಮ್ರಿ ಸಾಮಾನುಗಳು. ನಮ್ಮ ಹೊಸ ಮನೆ ಹೊಂಟಿವಿ ಅಂತ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಅದ್ರಾಗ ಇನ್ನೊಂದು ಏನಾಗೈತೆ ಅಂತಂದ್ರೆ ನಮ್ಮ ಸಾಮಾನಿ, ನಮ್ಮ ಅವ್ವರ ಸಾಮಾನಿ ಎಲ್ಲ ಜಗ್ಗಿ ಆಗ್ಬಿಟ್ಟವಲ್ಲ. ಒಂದು ಸ್ವಲ್ಪ ಮನಿ ನಮ್ಗೆ ಇಟ್ರಿ ಅನ್ಸಕತ್ಬಿಟ್ರಿ. ಇವಾಗ ಎಲ್ಲ ನೀಟಾಗಿ ಇಟ್ಕೊಳಕಂದ್ರ ನಮ್ ಸಾಮಾನ್ ಖಾಲಿ ಆಗತ್ತನ, ಸಾಮಾನ್ ಇಟ್ಕೊಳಕ್ಕಾಗಲ್ಲ. ಮಕ್ಕನಕ್ಕನು ಭಾರಿ ಪ್ರಾಬ್ಲಮ್ ಆಗತೈತಿ ಎಲ್ಲರಿಗೆ. ಹಂಗಾಗಿ ನಾವು ಮನಿ ಸಾಮಾನು ಎಲ್ಲ ಪ್ಯಾಕಿಂಗ್ ಮಾಡಕತ್ತೀವಿ. ಸೊ ಭಾಳ ಅಂದ್ರೆ ಭಾಳ ಇಟ್ರಿ ಆಗ್ಬಿಟ್ಟೈತಿ. ಜಾಗ ಇರ್ಲಾರ ಏನು ತೊಟ್ಕೊನೇ ಇರಲಿಲ್ಲ ಇಲ್ಲಿ. ಇಲ್ಲಿ ಎಲ್ಲ ಫುಲ್ ಹಾಲೆಲ್ಲ ತುಂಬೋಗಿತ್ತು. ಮತ್ತು ನಾವು ನಿನ್ನೆ ನೈಟ್ ಗಂಟೆ ಎಲ್ಲ ಮ್ಯಾಗಿಟ್ಟು ಎಲ್ಲ ಮಾಡಿ ಹಂಗಾಗಿ ಲಾಗ್ ಮಾಡಕ್ ಆಗ್ಲಿಲ್ಲ. ಸೊ ಇಷ್ಟು ದಿನ ಯಾಕೆ ಆತಪ್ಪ ನಮಗೆ ಮನಿ ಇದು ಮಾಡಕ್ಕಂದ್ರ ಅದನ್ನ ನಿಮಗೆ ಒಂದು ಲಾಗಲ್ಲೇ ಹೇಳ್ತೀನಿ ಏನೇನಾಗೈತೆ ಏನೇನಿಲ್ಲ ಅಂತಂದು. ಯಾಕೆ ಇಷ್ಟು ದಿನ ಆಯ್ತು ಅಂತ ನಿಮಗೆ ಅರ್ಧಂಬರ್ಧ ಹೇಳಿದ್ರೆ ಗೊತ್ತಾಗಲ್ಲ. ಹೇಳ್ತೀನಿ ಆದಷ್ಟು. ಆ ಹೊಸ ಮನೆಗೆ ಹೋದ್ಮೇಲೆ ಹೇಳ್ತೀವಿ. ಹೊಸ ಮನೆ ನೋಡಿದ ತಕ್ಷಣ ನೀವು ಶಾಕ್ ಆಗ್ತೀರ ಅಂತ ನನಗೆ ಇದು 100% ಅನಿಸುತ್ತೆ. ಹೊಸ ಮನೆ ಆ ಥರ ಐತಿ, ಆ ಥರ ಮತ್ತೆ ನಿಮಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಅಲ್ಲಿ ಗಂಟೆ ಹೇಳಲ್ಲ, ನೀವೇ ಶಾಕ್ ಆಗ್ತೀರ ಆ ಥರ ಮನೆಗೆ ನಾವು ಹೋಗ್ತಾ ಇರೋದು ಇವಾಗ. ಸರಿ ಪ್ಯಾಕಿಂಗ್ ಮಾಡಮ್ರಿ. ಇಲ್ಲಿಂದ ಡೈಲಿ ಲಾಗ್ ಬರುತ್ತೆ. ನಾವು ಹೊಸ ಮನೆಗೆ ಹೋಗ್ತಾ ಇದೀವಿ. ಮಮತಾಗೂ ಹುಷಾರಾಗೈತಿ, ಹಂಗಾಗಿ ಡೈಲಿ ಲಾಗ್ ಬರುತ್ತೆ. ಡೋಂಟ್ ಮಿಸ್ ದ ಲಾಗ್ ಅಂತ ಹೇಳ್ತೀನಿ ಎಲ್ಲರಿಗೆ. ಲಾಸ್ಟ್ ಈ ಮನೆಯಲ್ಲಿ ನಮ್ಮ ಹಳೆ ಮನೆಯಲ್ಲಿ ಕಳೆಯೋದು ಸಮಯ ಅಂದ್ರೆ ಈ ಕಡೆ ಬೇಜಾರು ಆಗತೈತಿ, ಈ ಕಡೆ ಖುಷಿನೂ ಆಗತೈತಿ. ಬರ್ತಿರ್ತೀವಿ. ಹಂಗಾಗಿ ನಮಗೆ ಈ ಮನೆಗೆ ಬಿಟ್ಕೊಳ್ಳಾರಕ್ಕೆ ಇಷ್ಟ ಇರ್ಲಾರ್ದಕ್ಕೆ ಇವ್ರ ಅಪ್ಪ ಅಮ್ಮ ಕೊಟ್ಟಿವಿ ನಾವು. ಮಮತಂದು ಅರ್ಧ ಬೇರೆ
ಅಲ್ಲಿ ಡೆಲಿವರಿ ಆದಾಗ ಇಲ್ಲಿ ಸ್ವಲ್ಪ ಒಲೆ ಪಲೆ ಹಚ್ಚಕ್ಕೆ ಬೇಕಾಗತ್ತೆ. ಅವೆಲ್ಲ ಯೋಚನೆ ಮಾಡಿ ಈ ಮನೇನ ಇವ್ರ ಅಪ್ಪ ಅಮ್ಮಗೆ ಬಿಟ್ಕೊಟ್ಟಿವಿ. ಯಾಕಂದ್ರೆ ನಾವು ಹೇಳ್ಬೇಕಂದ್ರೆ ಬೇರೆದವರಿಗೆ ಬಿಡ್ಬೇಕಂತ ಮಾಡಿದ್ವಿ. ಆಮೇಲೆ ನಾನು ಡೆಲಿವರಿ ಟೈಮಿಗೆ ಇವಾಗ ಬೆಂಕಿ ಬೇಕಾಗಿರುತ್ತಾ, ನೀರು ಕಾಯಿಸೋದಿರುತ್ತಾ, ಅಲ್ಲಿ ಎಲ್ಲ ಆಗಲ್ಲ ಅಂತೇಳಿ ಎಷ್ಟಿಂದ ನಾವು ಅವ್ರಿಗೆ ಈ ಮನೆ ಇದು ಮಾಡಿದಾಗ ಕೊಟ್ಟಂಗೆ. ಸೊ ಇವತ್ತೆಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ನಾವು ಶಿಫ್ಟ್ ಮಾಡೋ ದಿವಸ ಸಿಗ್ತೀವಿ. ಇದು ನಿಮಗೆ ತಿಳಿಸೋಣ ಅಂತಂದು ಹೇಳಿದ್ದು. ನಾಳೆ ಶಿಫ್ಟ್ ಹಾಕ್ತೀವಿ ಮಾಡಿ. ಸೊ ನೋಡ್ರಿ, ಇವತ್ತು ಇಲ್ಲಿ ಮೊಟ್ಟೆ 4 ರೂಪಾಯಿಗೆ ಒಂದು ಸಿಗ್ತಾವ ಅಂತೇಳಿ 2 ಸೆಟ್ ತಗೊಂಬಿಟ್ಟಿವಿ. ಅಂದರೆ ಎಷ್ಟಪ್ಪ ಇವು? 60 ಮೊಟ್ಟೆ ತಗೊಂಡಿವಿ ನೋಡ್ರಿ. ಟೋಟಲ್ 60 ಮೊಟ್ಟೆ ತಗೊಂಡಿವಿ. ಇಲ್ಲಿ ಮಾರಕ್ಕೆ ಬಂದ 4 ರೂಪಾಯಿ ಅಂತ ಅಂದಕ್ಕೆ 60 ಮೊಟ್ಟೆ ತಗೊಂಡಿವಿ. ಯಾಕಂದ್ರೆ ಮಮತಾಗೆ ಗಾಯ ಆಗೈತಲ್ಲ, ದಿನ ಮಮತಾ ಮೊಟ್ಟೆ ಕುಚ್ಕೊಂಡು ತಿಂದ್ರೆ ಜಲ್ದಿ ಗಾಯ ಮಾಯಿತ್ತು ಅಂತ ಹೇಳ್ಯಾರ. ಅದಕ್ಕೆ ತಗೊಂಡಿವಿ ಇಷ್ಟಕ್ಕೊಂದು ಮೊಟ್ಟೆ. ಹೆಂಗೆ ಇಟ್ಕೋಬೇಕು ಅದೆಲ್ಲ ಹೊಡ್ತಾವ ಅಂತ ಮನೆಗೆ ಇಟ್ಟವಮ್ಮ. ಹ್ಞೂ ಮನೆಗಿಟ್ಟು. ಸೊ ಮನೆಗಿಟ್ಟು ತರಕಾರಿ ತಗೊಂಬರಮ್ರಿ. ಈಗ ಮನೆಗಿಟ್ಟು ಬರಮ್.